ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಹೀಗಾಗ್ತಿದೆ? ನಾವಿಬ್ರು ಕಳೆದ ಆ ದಿನಗಳು ಎಷ್ಟು ಚೆನ್ನಾಗಿತ್ತು. ಸಾರಿ ಕಾವೇರಿ, ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ ಪ್ರೀತು, ಕೆಲವೊಂದ್ಸಲ ಕಾಯೋದ್ರಲ್ಲೂ ಖುಷಿ ಇದೆ. ರಿಯಲಿ? ನನ್ನ ಅಡ್ವೈಸರ್, ನನ್ನ ಫಿಲಾಸಫರ್ ಎಲ್ಲ ಆಗಿರೋ ಕಾವೇರಿ ನನ್ನ ಜೊತೆಗಿರ್ಬೇಕಾದ್ರೆ ಆ ಖುಷಿನೇ ಬೇರೆ. ಓಹೋ, ಆಮೇಲೆ ಹೇಳಕ್ಕೆ ಸ್ವಲ್ಪ ಭಯ. ಎಲ್ಲಿ ನೀನ್ ಫಿಟ್ ಮಾಡ್ಕೊಂಡು ನನ್ನನ್ನು ದೂರ ಮಾಡ್ಬಿಡ್ತೀಯೋ ಅಂತ. ಇವಾಗ ನಾನೇ ಹೇಳ್ತಿದ್ದೀನಲ್ವಾ, ನಿನ್ಗೇನ್ ಅನ್ಸತ್ತೆ ಅದನ್ನ ಹೇಳು. ಕಾವೇರಿ ಅವತ್ತು ಚೆನ್ನಾಗೇ ಇದ್ಲು, ನನ್ನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಬಂದಿತ್ತು. ಆಮೇಲೇನಾಯ್ತು? ನಾನಂತೂ ತಪ್ಪು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಕಾವೇರಿ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ? ಇದೊಂದು ದೊಡ್ಡ ಮಿಸ್ಟ್ರಿ ಆಗೋಗಿದ್ಯಲ್ಲ. ಅವತ್ತು ಎದುಗಿಂತ ಮುಂಚೆ ಈ ಗಿಫ್ಟ್ನ ನಾನು ಅವಳಿಗೆ ಕೊಡಬೇಕಿತ್ತು. ಎದು ಏನೇನೋ ಸೀನ್ ಕ್ರಿಯೇಟ್ ಮಾಡಿ ಅವಳನ್ನು ತುಂಬ ಡಿಸ್ಟರ್ಬ್ ಮಾಡಿಬಿಟ್ಟ. ಅವಳು ನೆನಪಿದು ಪರ್ಮನೆಂಟ್ ಆಗಿ ನನ್ನ ಹತ್ರನೇ ಉಳ್ಕೊಂಡ್ಬಿಡುತ್ತಾ? ನೀನು ಯಾವಾಗ ನನ್ನ ಕಾವೇರಿನ ಒಂದು ಮಾಡೋದು? ನೀನು ಯಾವಾಗ ಅವಳ ಹತ್ರ ಹೋಗೋದು? ಸರ್, ಯಾಕೇನಾಯ್ತು? ಯಾಕೆ ನಿಲ್ಲಿಸ್ಬಿಟ್ರಿ? ಯಾಕೋ ಕಣ್ಣು ಮಂಜಾಗಿ ಕಾಣ್ತಾ ಇದೆ. ಏನಾಗಿರ್ಬೋದು? ಓ, ಕನ್ನಡಕ ಹಾಕ್ಕೊಂಡಿಲ್ಲ ಅಲ್ವಾ? ಹೋಗಿ ತಗೊಂಡು ಬರ್ತೀನಿ. ಸರ್ ಇರಿ ಸರ್, ನಾನು ಹೋಗಿ ತಗೊಂಡ್ಬರ್ತೀನಿ. ಹೋಗು. ಎಕ್ಸ್ಕ್ಯೂಸ್ ಮೀ, ಮಾವ ಎಲ್ಲಿದ್ದಾರೆ? ಅವರು ವಾಕಲ್ಲಿದ್ದಾರೆ ಮೇಡಮ್. ಓ, ವಾಕಕ್ ಹೋಗಿದ್ದಾರಾ? ನೋಡಿ, ನಮ್ಮನೆ ಅವರು ಇದನ್ನ ಸ್ಪೆಷಲ್ ಆಗಿ ಮಾವಂಗೋಸ್ಕರ ರೆಡಿ ಮಾಡಿ ಕಳ್ಸಿರೋದು. ಮಾವ ಬಂದ ತಕ್ಷಣ ಇದನ್ನೆಲ್ಲ ಕೊಟ್ಬಿಡ್ತೀರಾ? ಸಾರಿ ಮೇಡಮ್, ಹೊರಗಿನ ಬಂದ ಯಾವುದೇ ತಿಂಡಿಗಳನ್ನ ಸರಿಯಾಗಿ ಕೊಡಕ್ಕಾಗಲ್ಲ. ಏ, ಇದು ಹೊರಗಿಂದ ತಂದಿದ್ದಲ್ಲ. ನಮ್ಮನೆಯವರು ಮಾವಂಗೋಸ್ಕರ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿ ಕಳ್ಸಿರೋದು. ಇಲ್ಲ ಮೇಡಮ್, ಅವ್ರಿಗೆ ಯಾವ ಫುಡ್ ಕೊಡಬೇಕು, ಯಾವ ಫುಡ್ ಕೊಡಬಾರ್ದು ಅಂತ ಡಾಕ್ಟರ್ ಚಾರ್ಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ಕೊಡ್ತಾ ಇದ್ದೀವಿ. ಅದನ್ನ ಬಿಟ್ಟು ಬೇರೆ ಏನಾದರೂ ಕೊಡಬೇಕು ಅಂದ್ರೆ ಡಾಕ್ಟರ್ ಪರ್ಮಿಷನ್ ಬೇಕು. ಇಷ್ಟಕ್ಕೂ ಮನೆ ತಿಂಡಿ ಬಿಟ್ಟು ಬೇರೆ ಏನೂ ಕೊಡಬಾರ್ದು ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ನೋಡು, ನಾನು ಈ ಮನೆ ಹಿರಿ ಸೊಸೆ. ನಮ್ಮ ಮಾವನ್ ಬಗ್ಗೆ ನನಗ್ ಕನ್ಸರ್ನ್ ಇದೆ. ನಮ್ಮ ಮಾವನ್ ತಿಂಡಿ ಕೊಡೋದಿಕ್ಕೆ ನಿನ್ ಪರ್ಮಿಷನ್ ನನಗ್ ಬೇಕಾಗಿಲ್ಲ. ಮಲ್ಲಿಕಾ, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಮೇಡಮ್, ಇವ್ರ ತಂದೆ ರಾಮ್ ಸರ್ಗೆ ತಿಂಡಿ ಕೊಟ್ಟು ಕಳಿಸಿದ್ದಾರೆ. ಅದನ್ನ ಇವರು ಕೊಡಬೇಕು ಅಂತ ಹೇಳ್ತಿದ್ದಾರೆ. ನಾನು ಆಗಲ್ಲ ಅಂತ ಹೇಳಿದ್ರು ಇವ್ರು ಕೇಳ್ತಲ್ಲ ಮೇಡಮ್. ಮಲ್ಲಿಕಾ, ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಪ್ಪನ್ನ ನೋಡ್ಕೊಳಕ್ಕೆ ಅಂತ ತಾನೇ ನಾವು ಅವ್ರನ್ನ ಅಪಾಯಿಂಟ್ ಮಾಡಿರೋದು. ಅವ್ರನ್ನ ಮೀರಿ ನಾವ್ ಏನೇನೋ ಕೊಡೋದ್ ಬೇಡ. ಏನದ್ಗೆ ಇದು? ಮನೆಯವ್ರ ಮೇಲೇನೆ ನಂಬಿಕೆ ಇಲ್ವಾ? ಮಲ್ಲಿಕಾ, ಇದು ನಂಬಿಕೆ ಪ್ರಶ್ನೆ ಅಲ್ಲ, ಇದು ಅಪ್ಪನ್ ಹೆಲ್ತ್ ಪ್ರಶ್ನೆ. ಆಸ್ ಯು ನೋ, ನಾವೀಗಾಗ್ಲೇ ಎಷ್ಟು ಏಟ್ ತಿಂದಿದೀವಿ, ಅದಕ್ಕೆ ಇಷ್ಟೊಂದು ಕೇರ್ ತಗೊಳ್ತಾ ಇರೋದು. ಹೌದದ್ಕೆ ನಾನ್ ಏನ್ ಮಾತಾಡಿದ್ರು ತಪ್ಪಾಗುತ್ತೆ. ಇಷ್ಟೆಲ್ಲ ಅವಾಂತರ ಆಗಿದ್ದು ನಿಮ್ಮಿಂದ, ನಿಮ್ ಗಂಡನಿಂದ. ಇಷ್ಟು ದಿನ ಮಾವನ್ನ ನೋಡ್ಕೊಳ್ತಿದ್ದು ನೀವ್ಗಳೇ ತಾನೇ. ಇವಾಗ ನೋಡಿದ್ರೆ ಮನೆಯವ್ರು ಎಲ್ರು ಕಳ್ರ ತರ ನೋಡ್ತಿದ್ದೀರಾ. ಮಲ್ಲಿಕಾ, ಪ್ಲೀಸ್ ಲಿಸನ್. ಆಗಿದ್ದೆಲ್ಲ ಮತ್ತೆ ಕೆತ್ಕಿ ಗಾಯದ ಮೇಲೆ ಬರೆ ಹಾಕೋ ಕೆಲಸ ಮಾಡಬೇಡ.
ನಾವ್ ಮಾಡಿರೋ ತಪ್ಪಿಂದ ಪಾಠ ಕಲಿಬೇಕು. ಅದಕ್ಕೆ ಅಂತಾನೆ ಟೈಟ್ ಸೆಕ್ಯೂರಿಟಿ ಮಾಡಿ ಅದನ್ನ ಎಲ್ಲರೂ ಫಾಲೋ ಮಾಡ್ಬೇಕು ಅಂತ ಅನ್ಕೋತಾ ಇರೋದು. ನಮ್ಮ ಸೆಂಟಿಮೆಂಟ್ಗೆ ಎಷ್ಟು ಹರ್ಟ್ ಆಗ್ತಿದೆ ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಾಡದೇ ಇರೋ ತಪ್ಪನ್ನ ನಾವ್ಯಾಕೆ ಒಪ್ಕೋಬೇಕು? ಇಷ್ಟಕ್ಕೂ ಇವನ್ ಯಾರು? ನಿನ್ನೆ ಮೊನ್ನೆ ನಮ್ಮ ಮನೆಗ್ ಬಂದು ಸಂಬಳಕ್ಕಿರೋನ್ ಇವನು ನಮಗೆ ಶಿಸ್ತಿನ ಪಾಠ ಹೇಳ್ಕೊಡ್ತಾನೆ. ಅದನ್ನೆಲ್ಲ ನಾವು ಕೈ ಕಟ್ಕೊಂಡು ಪಾಲಿಸ್ಬೇಕಾ? ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತಲೆ ಚಿಟ್ಟು ಹಿಡಿತಿದೆ. ಪ್ಲೀಸ್ ಮಲ್ಲಿಕಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದನ್ನೆಲ್ಲ ಪರ್ಸನಲ್ ಆಗಿ ತಗೋಬೇಡ. ಅಪ್ಪನ ಬಗ್ಗೆ ಯೋಚನೆ ಮಾಡು. ಆಲ್ರೆಡಿ ಎಷ್ಟು ಪ್ರಾಬ್ಲಮ್ಸ್ ಆಗಿದೆ ನಿನ್ಗೆ ಗೊತ್ತಲ್ವಾ? ನಾವು ಕೂಡ ಇವ್ರ ಪರ್ಮಿಷನ್ ಇಲ್ಲದೆ ಏನು ಕೊಡ್ತಾ ಇಲ್ಲ. ನೋಡಿ, ನನಗೆ ನಿಮ್ಮ ಉಪದೇಶ ಬೇಕಾಗಿಲ್ಲ. ಮಾವನ್ಗೋಸ್ಕರ ನಮ್ಮಪ್ಪ ಪ್ರೀತಿಯಿಂದ ಕೇರಿಂದ ಇಷ್ಟೆಲ್ಲ ತಿಂಡಿಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಅದನ್ನ ಬೇಡ ಅಂತ ಹೇಳಿ ನನ್ನನ್ನು ಮಾತ್ರ ಅಲ್ಲ, ನಮ್ಮಪ್ಪನ್ನು ಇನ್ಸಲ್ಟ್ ಮಾಡ್ತಿದ್ದೀರಾ. ರೀ ತೇಜು, ಎಲ್ಲಿದ್ದೀರಾ? ಬನ್ನಿ. ಏನೇ ನಿಂದು? ಯಾಕೆ ಕೂಗಾಡ್ತಿದ್ಯಾ? ರೀ, ನಿಮಗೆ ನಾನು ಕಿರ್ಚಾಡೋದು ಕೂಗಾಡೋದು ಕಾಣಿಸುತ್ತೆ. ಇಲ್ಲೆಲ್ಲ ಸೇರ್ಕೊಂಡು ಕುತಂತ್ರ ಮಾಡೋದು ನಿಮಗೆ ಕಾಣಿಸಲ್ಲ. ಅಪ್ಪ, ನನಗೆ ಚಿತ್ರಹಿಂಸೆ ಅವಮಾನ ಸಹಿಸ್ಕೊಂಡು ಸುಮ್ಮನೆ ಇರಕ್ಕಾಗ್ತಿಲ್ಲ. ಈಗ ನಿನಗೆ ಯಾರು ಅವಮಾನ ಮಾಡಿದ್ದು? ಇನ್ಯಾರೋ ಅಲ್ಲ, ಸ್ವತಃ ನಿಮ್ಮ ಅಕ್ಕನೇ. ಒಬ್ಬ ಆರ್ಡಿನರಿ ಅಟೆಂಡರ್ ಮುಂದೆ ನನ್ನ ಮರ್ಯಾದೆನೇ ತೆಗಿತಿದ್ದಾರೆ. ಮಲ್ಲಿಕಾ, ಅದೇನ್ ನಡೀತು ಅಂತ ಸ್ವಲ್ಪ ಸಮಾಧಾನವಾಗಿ ಹೇಳು. ಅಲ್ಲ ರೀ, ನಮ್ಮಪ್ಪ ಮಾವನ್ಗೋಸ್ಕರ ಪ್ರೀತಿಯಿಂದ ತಿಂಡಿಗಳನ್ನ ಕಳಿಸ್ಕೊಟ್ರೆ ಅದನ್ನು ಸರ್ವ್ ಮಾಡಕ್ ಬಿಡ್ತಿಲ್ಲ ಇವರು. ಅದಕ್ ಬೇರೆ ನಿಮ್ಮ ಅಕ್ಕನ ಕುಮ್ಮಕ್ಕು. ನಾವೇನು ಕೊಲೆಗಾರ ಅಥವಾ ನಾವು ಪಿತೂರಿ ಏನಾದ್ರೂ ಮಾಡ್ತಿದ್ದೀವ? ಮನೆಗೆ ಹಿರಿ ಸೊಸೆ ಆಗಿರೋ ನನಗಿಷ್ಟ ಬಂದ ಹಾಗೆ ಇರೋಕ್ ಆಗ್ತಿಲ್ಲ ಅಂತ ಅಂದಮೇಲೆ ನಾನ್ ಈ ಮನೆಯಲ್ಲಿದ್ದು ಏನ್ ಪ್ರಯೋಜನ? ಮಲ್ಲಿಕಾ, ಇಲ್ಲಿ ಯಾರ್ ಹಿರಿಯರು ಅನ್ನೋದು ಮುಖ್ಯ ಅಲ್ಲ, ಅಪ್ಪನ್ ಹೆಲ್ತ್ ಮಾತ್ರ ಮುಖ್ಯ. ನೋಡ್ ಮಲ್ಲಿಕಾ, ಇಲ್ಲಿ ಎಲ್ಲ ರೂಲ್ಸ್ ಪ್ರಕಾರನೇ ನಡೆಯೋದು. ನಿನ್ಗಿದಿಷ್ಟ ಆಗ್ತಿಲ್ಲ ಅಂದ್ರೆ ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು. ದೇರ್ ಇಸ್ ನೋ ಅಬ್ಜೆಕ್ಷನ್. ಆದ್ರೆ ನಿನ್ ಡ್ಯಾಡಿ ಕಳ್ಸಿರೋ ತಿಂಡಿಗಳನ್ನೆಲ್ಲ ನಮ್ಮಪ್ಪನ ಕೊಡೋದಕ್ಕಾಗಲ್ಲ. ಅಂದ್ರೆ ನೀವು ನನ್ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀರಾ? ಓಹೋ, ನಾನ್ ಮನೆ ಬಿಟ್ಟು ಹೋಗೋದನ್ನೇ ಕಾಯ್ತಿದ್ದೀರಾ ಅಂತ ಅನ್ಸುತ್ತೆ. ನೋಡ್ರಿ ತೇಜು, ನಿಮ್ಮಕ್ಕ ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾರೆ. ಮಲ್ಲಿಕಾ, ಅಕ್ಕ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವು ಅಪ್ಪನ್ಗೆ ಹೊರಗಿನ ಫುಡ್ ಕೊಡ್ತಾ ಇಲ್ಲ. ಇದನ್ನೆಲ್ಲ ಯಾಕೊಂದು ದೊಡ್ಡ ಇಶ್ಯೂ ಮಾಡ್ತಿದ್ಯಾ ನೀನು? ಈ ಮನೆಯಲ್ಲಿ ಎಲ್ರು ಪಾರ್ಟ್ ಅಂಡ್ ಪಾರ್ಸಲ್. ಇದನ್ ಮಾಡ್ಬೇಡ ಅದನ್ ಮಾಡ್ಬೇಡ ಅಂತ ಕಟ್ಪಾಡ್ ಹಾಕೋದಿಕ್ಕೆ ನಿಮ್ಮಕ್ಕ ಯಾರ್ರೀ? ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ನಾನ್ಯಾಕೆ ಇವ್ರನ್ನ ನಂಬಬೇಕು? ಇವ್ರ ಯಾಕೆ ನನ್ನನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳ್ಬೇಕು? ಈ ಮನೆಯಲ್ಲಿ ಇರೋದಿಕ್ಕೆ ಇವ್ರಿಗೇನು ಹಕ್ಕಿದೆ ಅಂತ? ಬೇಕಿದ್ರೆ ನೀನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರಲ್ಲ ನಿಮ್ಮಕ್ಕ. ಅಲ್ರಿ, ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಾನು ಇದೇ ಮನೆಯಲ್ಲಿ ಇರೋದಿಕ್ಕೆ ಅಂತ ಬಂದಿರೋಳು. ಬೇಕಿದ್ರೆ ಅವರೇ ಮನೆ ಬಿಟ್ಟು ಹೋಗ್ಲಿ. ಕೊಟ್ಟೆ ಹೆಣ್ಣು ಕುಲಕ್ ಹೊರಗೆ ಅಂತ ಗೊತ್ತಿದ್ರು ಮಗಳು ಅಳಿಯ ಇಬ್ರು ಇಲ್ಲೇ ಜಾಂಡ ಊರ್ಕೊಂಡು ಕೂತಿದಾರಲ್ಲ, ಇದು ಸರಿನಾ?